ಜೈ ಭಾರತ್ ವಂದೇ ಮಾತರಂ. ಜರ್ಮನಿಯಲ್ಲಿ ಅಫ್ಘಾನಿಸ್ತಾನಿ ಪ್ರಜೆಗಳಿಂದ ಪಾಕಿಸ್ತಾನಿ ರಾಯಭಾರಿ ಕಚೇರಿ ಮೇಲೆ ದಾಳಿಯಾಗಿದೆ. ಈ ವಿಚಾರ ಪಾಕಿಸ್ತಾನಕ್ಕೆ ತಲೆ ಕೆಡಿಸುವಂತೆ ಮಾಡಿದೆ. ಅಫ್ಘಾನಿಸ್ತಾನದ ನಾಗರಿಕರು ರಾಯಭಾರಿ ಕಚೇರಿಗೆ ನುಗ್ಗಿ ಧ್ವಂಸ ಮಾಡಿದ್ದಲ್ಲದೆ ಪಾಕಿಸ್ತಾನದ ಧ್ವಜವನ್ನು ಕಿತ್ತು ಎಸೆದಿದ್ದಾರೆ. ಇದರಿಂದ ಪಾಕಿಸ್ತಾನಕ್ಕೆ ಮುಜುಗರ ಉಂಟಾಗಿದೆ. ಪಾಕಿಸ್ತಾನದವರನ್ನು ಕಂಡರೆ ಅಫ್ಘಾನಿಸ್ತಾನಿಗೆ ಆಗುವುದಿಲ್ಲ. ಅವರ ವೈರತ್ವ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಕ್ರಿಕೆಟರ್ ಅಜಯ್ ಜಡೇಜಾ ಒಂದು ಮಾತು ಹೇಳಿದರು. ನೀವು ಭಾರತ ಪಾಕಿಸ್ತಾನ ವೈರತ್ವ ನೋಡಿರ್ತೀರಿ, ಅದರ 100 ಪಟ್ಟು ಹೆಚ್ಚು ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನ ಮಧ್ಯೆ ವೈರತ್ವ ಇದೆ ಅಂತ ಹೇಳಿದರು. ಇದು ಕೇವಲ ಕ್ರಿಕೆಟ್ಗೆ ಸಂಬಂಧಿಸಿದ ವಿಚಾರ. ಅದರ ಹೊರತಾಗಿಯೂ ಇದೇ ಆಗಿದೆ. ಪಾಕಿಸ್ತಾನಿಗಳನ್ನು ಅಫ್ಘಾನಿಸ್ತಾನರು ಕಂಡಲ್ಲಿ ಜಗಳ ಮಾಡ್ತಿದ್ದಾರೆ. ಇದು ಪಾಕಿಸ್ತಾನದಲ್ಲಿ ಕೂಡ ಹೊರತಾಗಿಲ್ಲ. ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನಗಳ ನಡುವೆ ವೈರತ್ವಕ್ಕೆ ಹಲವು ಕಾರಣಗಳಿವೆ. ಒಂದು ಗಡಿ ವಿಚಾರ ಇರಬಹುದು, ಅಥವಾ ಪಾಕಿಸ್ತಾನದಲ್ಲಿರುವ ಅಫ್ಘಾನಿಸ್ತಾನ ನಿರಾಶ್ರಿತರನ್ನು ವಾಪಸ್ ಅಫ್ಘಾನಿಸ್ತಾನಕ್ಕೆ ಕಳುಹಿಸಿದ ವಿಚಾರ ಇರಬಹುದು, ಹಾಗೂ ಭಯೋತ್ಪಾದಕನ ವಿಚಾರದಲ್ಲಿ ಕೂಡ ಇರಬಹುದು. ಈ ಎರಡು ರಾಷ್ಟ್ರಗಳಿಗೆ ಒಬ್ಬರನ್ನು ಕಂಡೆ ಇನ್ನೊಬ್ಬರಿಗಾಗಲ್ಲ. ಇದೇ ಈಗ ಮುಂದುವರಿದ ಭಾಗವಾಗಿ ಹೊರ ದೇಶಗಳಲ್ಲಿ ಇವರಿಬ್ಬರ ಮಧ್ಯೆ ಜಗಳ ನಡೆಯುತ್ತಿದೆ. ಇತ್ತೀಚೆಗೆ ನೀವು ನೋಡಿರ್ತೀರ, ಕೆನಡಾದಲ್ಲಿ ಭಾರತದ ರಾಯಭಾರಿ ಕಚೇರಿಯಲ್ಲಿ ಭಾರತದ ಧ್ವಜವನ್ನು ಖಾಲಿಸ್ತಾನಿಗಳು ಕೆಳಗಿರಿಸಿ ನಂತರ ಖಾಲಿಸ್ತಾನಿ ಧ್ವಜವನ್ನು ಹಾರಿಸಿದರು. ಇದರಿಂದ ಭಾರತ ಮತ್ತು ಕೆನಡಾಗಳ ಸಂಬಂಧ ಮತ್ತಷ್ಟು ಹಳಸಿತು. ಈ ಖಾಲಿಸ್ತಾನಿಗಳಿಗೆ ಈ ಫಂಡ್ ಕೊಡುವುದು ಯಾರು? ಅದು ಇವರೇ, ಪಾಕಿಸ್ತಾನ. ಈಗ ತಿರುಗುಬಾಣವಾಗಿದೆ. ಈ ಅಫ್ಘಾನಿಸ್ತಾನಿಗಳು ಈ ಪಾಕಿಸ್ತಾನದ ಧ್ವಜವನ್ನು ಕೆಳಗಿರಿಸಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿರುವ ಅಫ್ಘಾನಿಸ್ತಾನ ನಿರಾಶ್ರಿತರನ್ನು ಅವರು ಅಫ್ಘಾನಿಸ್ತಾನಕ್ಕೆ ವಾಪಸ್ ಕಳಿಸಿದರು. ಅದು ಒಂದು ಸಿಟ್ಟಿದೆ. ಇನ್ನು ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದ ಮಧ್ಯೆ ಇರುವ ಗಡಿ ವಿಭಾಗಗಳಲ್ಲಿ ಕೂಡ ಇವರಿಬ್ಬರ ಮಧ್ಯೆ ಕದನ ನಡೆಯುತ್ತಲೇ ಇದೆ. ಇನ್ನು ಪಾಕಿಸ್ತಾನದೊಳಗೆ ಕೂಡ ಈ ಅಫ್ಘಾನಿಸ್ತಾನಿಗಳು ಜಗಳವಾಡ್ತಿದ್ದಾರೆ. ಇನ್ನು ಪಾಕಿಸ್ತಾನದಲ್ಲಿ ನಡೆಯುವ ICC ಚಾಂಪಿಯನ್ ಟ್ರೋಫಿಯಲ್ಲೂ ಅಫ್ಘಾನಿಸ್ತಾನ ಭಾಗವಹಿಸುವುದಿಲ್ಲ ಅಂತ ಹೇಳಿದ್ದಾರೆ. ಇದರಿಂದ ಪಾಕಿಸ್ತಾನಕ್ಕೆ ಮತ್ತಷ್ಟು ಲಾಸ್ ಉಂಟಾಗಲಿದೆ. ಇನ್ನು ಪಾಕಿಸ್ತಾನದಲ್ಲಿರುವ ಜರ್ಮನಿ ರಾಯಭಾರಿ ಕಚೇರಿಗೆ ಹೆಚ್ಚಿನ ಭದ್ರತೆಯನ್ನು ನೀಡಲಾಗಿದೆ. ಇನ್ನು ಅಫ್ಘಾನ್ ಜನರಿಗೆ ಮಾತ್ರ ಅಲ್ಲ, ಅಲ್ಲಿನ ತಾಲಿಬಾನಿಗಳಿಗೆ ಕೂಡ ಪಾಕಿಸ್ತಾನವನ್ನು ಕಂಡರೆ ಆಗುವುದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನ ಜೊತೆಯಾಗಿ ಕೆಲಸ ಮಾಡುತ್ತಿದ್ದಾರೆ. ಇದು ಪಾಕಿಸ್ತಾನಕ್ಕೆ ಕಂಡರೆ ಆಗಲ್ಲ. ಇನ್ನು ಭಾರತ ಮತ್ತು ಅಫ್ಘಾನಿಸ್ತಾನದ ಗೆಳೆತನವನ್ನು ಪಾಕಿಸ್ತಾನಕ್ಕೆ ಸಹಿಸಲಾಗುವುದಿಲ್ಲ. ಇಲ್ಲಿ ಅಫ್ಘಾನಿಸ್ತಾನದಲ್ಲಿ ಮೊದಲು ಅಫ್ಘಾನಿಸ್ತಾನ ಹಾಗೂ ಪಾಕಿಸ್ತಾನಿಗಳು ಒಳ್ಳೆಯ ರೀತಿ ಇದ್ದರು. ಈ ತಾಲಿಬಾನಿಗಳು ಆಡಳಿತ ನಡೆಸಿದ ನಂತರ ಕೂಡ ಮೊದಲು ಎಲ್ಲವೂ ಚೆನ್ನಾಗಿಯೇ ಇತ್ತು. ಆಮೇಲೆ ಪಾಕಿಸ್ತಾನ ಈ ತಾಲಿಬಾನಿಗಳ ಮೇಲೆ ಡಬಲ್ ಗೇಮ್ ಆಡಲು ಶುರು ಮಾಡಿತು. ನಂತರ ತಾಲಿಬಾನಿಗಳು ಕೂಡ ಪಾಕಿಸ್ತಾನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ಎರಡು ರಾಷ್ಟ್ರಗಳ ವೈಮನಸ್ಸು ಮುಗಿಯುವ ಲಕ್ಷಣ ಕಾಣುತ್ತಿಲ್ಲ. ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಉಲ್ಬಣವಾಗಲಿದೆ.